ನಾನೇ ಹ್ಯಾಪಿ ಬರ್ಡೇ ಮಾಡ್ಕೊತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ, ನಾನು ಜೆಲ್ಲಿ ಕೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು. ಸೊ ನಿಮಗೂ ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತೇಳಿ ನಿಮಗೂ ತೋರಿಸ್ತೀನಿ. ಫಸ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಫ್ರೂಟ್ಸ್ ಜಾಸ್ತಿ ಇಲ್ಲ, ಸೊ ಹಾಗಾಗಿ ನಾನು ಡ್ರೈ ಫ್ರೂಟ್ಸು, ಇದು ಏನೇನು ಡ್ರೈ ಫ್ರೂಟ್ಸ್ ಇದು, ಆಲ್ಮಂಡು, ಕ್ಯಾಶ್ಯೂ, ಬಾದಾಮಿ, ಗೋಡಂಬಿ, ಇದು ಏನಿದು, ಇದು ಬ್ರೈನು, ವಾಲ್ನಟ್ಟು, ಮತ್ತು ಇದೇನಿದು ಪಿಸ್ತಾ. ಸೊ ಅದಾದಮೇಲೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು, ಜೆಲ್ಲಿದು. ಇದರಲ್ಲಿ ಕೊಟ್ಟಿದ್ದಾರೆ 500 ml ನೀರು, ವಾಟರ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೀರು ಇಟ್ಕೊಂಡಿದ್ದೀನಿ. ಇವಾಗ ಮ್ಯಾಂಗೋ ಸೀಸನಲ್ ಅಲ್ವಾ, ಸೊ ಹಾಗಾಗಿ ಮ್ಯಾಂಗೋ ಮತ್ತು ಡ್ರ್ಯಾಗನ್ ಫ್ರೂಟ್ನ ಇಟ್ಕೊಂಡಿದ್ದೀನಿ. ಸೊ ಇವೆರಡು ಫ್ರೂಟು ಆ್ಯಂಡ್ ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಕೇಕ್ ಮಾಡೋಣ. ಬನ್ನಿ ಗೈಸ್, ಪ್ರೊಸೀಜರ್ ಹೆಂಗೆ, ಏನದು ಪ್ರೋಸೆಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಫಸ್ಟು 1/2 ಲೀಟರ್ ನೀರನ್ನ ಬಿಸಿ ಮಾಡ್ಕೋಬೇಕು. ಸೊ ಇದು ಬಿಸಿ ಆಗೋಷ್ಟೊತ್ತಿಗೆ ಇನ್ನು ಪ್ರೋಸೆಸ್ ಇದೆ, ತೋರಿಸ್ತೀನಿ ಹೆಂಗೆ ಅಂತ. ನಾನು ಇದನ್ನ ಕೇಕ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೀನಿ. ಫಸ್ಟು ಇವಾಗ ಕಟ್ ಮಾಡ್ಕೊಳ್ಳೋಣ. ಈ ಥರ ಒಂದು ಪ್ಯಾಕೆಟ್ ಇರುತ್ತೆ, ಅದರಲ್ಲಿ ಇದೇನೋ ಪ್ಯಾಕೆಟ್ ಇದೆ, ಅದರ ಈ ಪೌಡ್ರನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಈ ಪ್ಯಾಕೆಟ್ ಇತ್ತಲ್ಲ, ಇದನ್ನು ಅಷ್ಟೇ ನಾನು ಅಲ್ಲಿ ನೋಡೋಕೆ ಹೋಗಿ ಇದನ್ನು ಕಟ್ ಮಾಡಿ ಇದ್ರ ಜೊತೆನೆ ಮಿಕ್ಸ್ ಮಾಡೋಣ. ಇವಾಗ ಸ್ಪೂನಲ್ಲಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಗಂಟೇನಾದರೂ ಇದ್ದರೆ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ನೀಟಾಗಿ. ಇವಾಗ ಈ ಥರ ಆಗಿದೆ ಟೆಕ್ಸ್ಚರು ನೀಟಾಗಿ. ಸೊ ಇದಕ್ಕೆ ಇವಾಗ ಕಾಯ್ದಿರೋ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆಗಿದೆ. ನಾನಂದರೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಇದರಲ್ಲಿ ಫ್ಲೇವರ್ಸ್ ಬರುತ್ತೆ ನಿಮಗೆ. ಸೊ ಈ ಫ್ಲೇವರ್ಸಿಂದ ಈ ಕಲರ್ ಕಾಣಿಸ್ತದೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಸೊ ಇವಾಗ ಇದನ್ನು ಇಲ್ಲಿ ಇಟ್ಕೊಂಡು ಫಸ್ಟು ಸ್ವಲ್ಪ ಇದಕ್ಕೆ ಫ್ರೂಟ್ಸ್ ಹಾಕೋಣ ನಾನು. ಬೇಗ ಬೇಗ ಹಾಕೋಬೇಕು, ಅದು ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್, ಇವಾಗ ಸ್ವಲ್ಪ
2 ಸೆಕೆಂಡು ಫ್ರೀಸ್ ಆಗಕ್ಕೆ ಇಟ್ಟಿದ್ದೀನಿ ಇದನ್ನು. ಯಾಕೆ ಅಂತಂದರೆ ಇದು ಫ್ರೂಟ್ಸ್ ಹಾಕಿದ್ದೀವಲ್ಲ, ನೆಕ್ಸ್ಟ್ ಮತ್ತೆ ಅದನ್ನು ಲಿಕ್ವಿಡ್ ಹಾಕಿದ್ರೆ ಮೇಲೆ ಬರುತ್ತೆ, ಇದರಳುತ್ತೆ. ಸೊ ಅದಕ್ಕೋಸ್ಕರ ಒಂದು 2 ನಿಮಿಷ ಫ್ರೀಸ್ ಆದಮೇಲೆ ಮತ್ತೆ ಅದ್ರ ಮೇಲೆ ಫ್ರೂಟ್ಸ್ ಹಾಕಿ ಮತ್ತೆ ಆ ಲಿಕ್ವಿಡ್ ಹಾಕಿದ್ರೆ ನೀಟಾಗಿ ಕೂರುತ್ತೆ ಅನ್ನೋ ಒಂದು ರೀಸನ್ಗೆ. ಇದೇ ಥರ ಲೇಯರ್ ಬೈ ಲೇಯರ್ನ ಹಾಕಿದೆ, ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಆ ಸಿರಪ್ನ ಇದಕ್ಕೆ ಅದ್ರ ಮೇಲೆ ಹಾಕ್ಕೊಳ್ತಾ ಹೋದರೆ ಕೇಕ್ ಆಲ್ಮೋಸ್ಟ್ ರೆಡಿ ಆಗುತ್ತೆ. ಮತ್ತು ಇದ್ರ ಮೇಲೆ ಹಾಕಕ್ಕೆ ಹೋಗ್ಬೇಡಿ ಯಾವತ್ತು, ಈ ಥರ ಸೈಡಲ್ಲಿ ಹಾಕಿ ನೀಟಾಗಿ ಬರುತ್ತದು ಸಿರಪ್ಪು. ಇವಾಗ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ನೋಡಿ, ಆಲ್ರೆಡಿ ನೋಡಿ ಇಲ್ಲೆಲ್ಲ ಗಟ್ಟಿಯಾಗಿರೋ ಥರ ಕಾಣಿಸ್ತದೆ ಆಲ್ಮೋಸ್ಟ್. ನೋಡಿ ಈ ಥರ ಬಂದಿದೆ ಆಲ್ಮೋಸ್ಟ್. ನೋಡಿ ಈ ಥರ ಆಗಿದೆ, ಈ ಥರ ನೋಡಿ ಈ ಟೆಕ್ಸ್ಚರ್ ಬರುತ್ತೆ. ಪರ್ಫೆಕ್ಟ್ ಜೆಲ್ಲಿ ಇದು. ಇವಾಗ ಇದನ್ನ ನಾನು ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ. ಇವಾಗ ಆಚೆ ಹೋಗ್ತಾ ಇದ್ವಿ, ಸೊ ಅದಕ್ಕೋಸ್ಕರ ಇದನ್ನ ಫ್ರಿಜ್ಜಿಗೆ ಇಟ್ಬಿಟ್ಟು ರೆಡಿ ಆಗ್ತೀವಿ ಇವಾಗ ಹೋಗಿ. ಇವಾಗ ಇಲ್ಲಿ ಇಟ್ಟಿದ್ದೀನಿ ಹೆಂಗೋ ಜಾಗ ಮಾಡಿ. ನಮ್ಮ ಮನೇಲಂತೂ ಫುಲ್ ಐಟಮ್ಸು. ಈ ಕಡೆ ಇಲ್ಲಿ ಕೆಳಗಡೆ ಸ್ಟೆಪ್ಪಲ್ಲಿ ಇರೋದೆಲ್ಲ ಫುಲ್ಲು ಉಪ್ಪಿನಕಾಯಿ ಇದೆ. ಇವಾಗ ಜಾಗ ಮಾಡಿ, ಕೇಕ್ ಇಲ್ಲೇ ಇದೆ, ಜಾಗ ಮಾಡಿ ಇಟ್ಟಿದ್ದೀನಿ ಇದು ಹೆಂಗೋ. ಇದು ಫುಲ್ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಬೇರೆ ಬೇರೆ ವಿಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಈ ಥರ ಕೇಕ್ನ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ಗೈಸ್. ಆಲ್ರೆಡಿ ಇವಾಗ ನೋಡಿಲಿ ಒಂದು ಟೆಕ್ಸ್ಚರ್ ಬಂದಿದೆ. ಅದಕ್ಕೆ ನೋಡಿ ಹೊಸ ಬಟ್ಟೆ ಅವತ್ತು ತಗೊಂಡಿದ್ದು ಹಾಕೊಂಡ್ಬಿಡ್ತಾರೆ. ಚೆನ್ನಾಗಿದೆ ಬಟ್ಟೆ. ದೊಗಳೆ ಇದೆ, ದೊಗಳೆ ಹೊಲಿಸ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ, ಸ್ವಲ್ಪ ಹೊತ್ತೇನು ತುಂಬ ಹೊತ್ತಾದಮೇಲೆ ತೆಗೆದ್ವಿ ಫ್ರಿಜ್ಜಿಂದ. ಈ ಥರ ಆಗಿದೆ ಇವಾಗೆಲ್ಲ ಸೈಡ್ ಬಿಡಿಸ್ಕೊಳ್ಳೋಣ. ಫಸ್ಟು ಒಂದು ಪ್ಲೇಟ್ ತಗೋ. ಸ್ವಲ್ಪ ಹೊತ್ತಾಗುತ್ತೆ ಫ್ರೀಜಿಂದ. ಜೆಲ್ಲಿ ಅದೇ ಮಾಡಿಟ್ಟು ಇದ್ರಿ ಈಗ ಸಂಜೆ ಮಾಡಿದೆ. ಮಳೆ ಬರ್ತೈತಲ್ಲ ಹಿಂದೆ ಮಾಡೋದು. ಹ್ಞೂ ಏನೇನು ಹಣ್ಣು ಹಾಕಿದ್ದೀರಾ? ಮ್ಯಾಂಗೋ, ಡ್ರ್ಯಾಗನ್ ಫ್ರೂಟ್, ಮ್ಯಾಂಗೋ, ಡ್ರ್ಯಾಗನ್ ಫ್ರೂಟು, ಡ್ರೈ ಫ್ರೂಟ್, ಇಲ್ಲಿ ಬಾದಾಮಿ ಇಟ್ಟಿದ್ರಲ್ಲ. ಆಮೇಲೆ ಪುಡಿ ನಾನೇ ಹ್ಯಾಪಿ ಬರ್ಡೇ ಮಾಡ್ಕೊತೀನಿ. ವರ್ಷಕ್ಕೆ ಸತಿ ಮಾಡ್ಕೊಳ್ಳಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಮೀ. ಟು ಮೀ ಅಂತೆ. ಅದೇ ಮಾಡಿದ್ರೆ ಸುಮ್ಮನೆ ಕೇಕ್ ದುಡ್ಡು ಹಾಕಿದ್ರು. ಪೋಕೋ ಹ್ಯಾಪಿ ಬರ್ಡೇ. ಪೋಕೋ ಬರ್ಡೇ ಇವತ್ತು. ಪೋಕೋದು ಆ್ಯಕ್ಚುಲಿ ಇವಾಗಲೇ 6ನೇ ತಾರೀಕು. ಎಲ್ಲರದು ಒಟ್ಟಿಗೆ 3 ಜನದ್ದು. ಆ ಕೋಳಿ ತಿನ್ನಕ್ಕಾಯ್ತದ ನನಗೆ. ಫ್ರೀಸರಿಗೆ ಇಟ್ಟಿರಲಿಲ್ಲ, ಇಲ್ಲಿ ಕೆಳಗೆ ಇಟ್ಟಿದ್ದೆ. ಹೌದಾ? ತಾನು ತಿಂದ್ರಿ ನೀವು? ನಾನು ತಿಂತೀನಿ. ಅಲ್ಲಿಡಲ್ಲೇ ಅಲ್ಲಿಡವಲ್ಲ ಬರ್ಲಿತಾರೆ. ಕೇಕು
ಫುಲ್ ಕಲ್ತಿರಲ್ಲ. ಫ್ರೂಟ್ ಕೇಕ್. ಓ ಸ್ಪೂನಾ ಹೆಂಗಿದೆಯಮ್ಮ? ಟೇಸ್ಟ್ ಚೆನ್ನಾಯ್ತಾ? ಅಮ್ಮ ಕೈಯಲ್ಲಿ ಹೆಂಗೆ ಮಾಡಿದ? ಜಲ್ಲಿ ಪೇಪರ್. ಅದು ಜೆಲ್ಲಿದು ಸಿಗುತ್ತೆ ಕೇಕ್ ಮಾಡೋದು. ಆ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೋದು. ಕೋಳಿಗೆ ಇಟ್ಟಿದ್ರು. ಕೊಡೆ ಕೆಳಗಡೆ ಇಟ್ಟಿದ್ದೆ. ಚೆನ್ನಾಯ್ತಪ್ಪ? ಜನವ ಚೆನ್ನಾಯ್ತಾ? ಹ್ಞೂ ಅದು ಇನ್ನು ಫುಲ್ಲು ಮ್ಯಾಂಗೋ ಫ್ಲೇವರು ಗೋಡಂಬಿ